ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಬೆಲೆ ಏರಿಕೆ ವಿರುದ್ಧ ಹೋರಾಟ, ಹಿರಿಯರನ್ನೆಲ್ಲ ಒಂದೇ ವೇದಿಕೆಗೆ ಕರೆತಂದ ವಿಜಯೇಂದ್ರ. ರಾತ್ರಿ ಇಡೀ ಫ್ರೀಡಂ ಪಾರ್ಕ್ನಲ್ಲೇ ಮಲಗಿ ಅಹೋರಾತ್ರಿ ಧರಣಿ, ಸರ್ಕಾರದ ವಿರುದ್ಧ ಮುಂದುವರೆದ ಸಮರ. ಸರ್ಕಾರದ ವಿರುದ್ಧ ಬಿಜೆಪಿ ಸಮರಕ್ಕೆ ಯಡಿಯೂರಪ್ಪ ಸಾಥ್. ನಿನ್ನೆ ರಾತ್ರಿವರೆಗೂ ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಭಾಗಿ. ಸೋಷಿಯಲ್ ಮೀಡಿಯಾಕ್ಕೆ ಅವಲಂಬಿತರಾಗದೆ ಹಿರಿಯರು ಬೀದಿಗಿಳಿದು ಪ್ರತಿಭಟಿಸಿ ಅನ್ನೋ ಸಂದೇಶ ರವಾನೆ. ಸಿಎಂ ಮನೆ ಮುತ್ತಿಗೆ ಯತ್ನ ಹಾಗೂ ರಸ್ತೆ ತಡೆಗೆ ಬಿಜೆಪಿ ನಿರ್ಧಾರ. ಈ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬಿಜೆಪಿ ನಾಯಕರು ಸಜ್ಜು. ನೂರಾರು ಕಾರ್ಯಕರ್ತರೊಂದಿಗೆ ರಸ್ತೆಗಿಳಿದು ಸಿಎಂ ಮನೆ ಕಡೆ ತೆರಳಲು ಪ್ಲಾನ್. ಸಿದ್ದರಾಮಯ್ಯ ಕಪಟ ಮುಖವಾಡ ಕಳಚಿ ಬಿದ್ದಿದೆ. ನಮ್ಮ ಮೇಲೆ ಅಪಪ್ರಚಾರ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ನಿರಂತರ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಅಂತ ವಿಜಯೇಂದ್ರ ವೀರಾವೇಶ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟದ ಬೆನ್ನಲ್ಲೇ ಜೆಡಿಎಸ್ ಅಲರ್ಟ್. ತಮ್ಮನ್ನ ಬಿಟ್ಟು ಹೋರಾಟ ಮಾಡ್ತಾ ಇರೋದ್ರಿಂದ ಹೊಸ ತಂತ್ರ. ಹಳೆ ಮೈಸೂರು ಭಾಗದಲ್ಲಿ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನಕ್ಕೆ ದಳಪತಿಗಳ ಆಲೋಚನೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳಿಂದ ಹೊಸ ಷರತ್ತು. ಅಧ್ಯಕ್ಷ ಸ್ಥಾನದ ಜೊತೆಗೆ ಸಚಿವ ಸ್ಥಾನಕ್ಕೂ ಪಟ್ಟು. ಹೈಕಮಾಂಡ್ ಭೇಟಿ ವೇಳೆ ಹಾಲಿ ಇರುವ ಖಾತೆಗಳೆಲ್ಲ ಮುಂದುವರಿಸುವಂತೆ ಪಟ್ಟು. ಕೆಪಿಸಿಸಿ ಅಧ್ಯಕ್ಷರ ರೇಸ್ನಲ್ಲಿ ಈಶ್ವರ್ ಖಂಡ್ರೆ ಹೆಸರು. ದೆಹಲಿ ತಲುಪಿದ ಅರಣ್ಯ ಸಚಿವ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಭೇಟಿಗೂ ಮುನ್ನ ಸಿಎಂ ಜೊತೆ ಚರ್ಚೆ ನಡೆಸಲು ತಯಾರಿ. ಸಿಎಂ ಜೊತೆ ದೆಹಲಿಗೆ ತೆರಳಿದ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ. ಜಾತಿ ಗಣತಿ ವರದಿ ಬಹಿರಂಗ ಆಗಬೇಕು ಅಂತ ಪಟ್ಟು. ಹಿಂದುಳಿದ ಸಮುದಾಯದ ಸಚಿವರಿಂದ ಜಾತಿ ಗಣತಿ ವಿಚಾರವಾಗಿ ವರಿಷ್ಠರ ಜೊತೆ ಚರ್ಚೆ. ಲೋಕಸಭೆಯಲ್ಲಿ ಬಹುಮತದಿಂದ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರ. ಇವತ್ತು ರಾಜ್ಯಸಭೆಯಲ್ಲೂ ಕೇಂದ್ರ ಸರ್ಕಾರದಿಂದ ಮಂಡನೆ. ಎನ್ಡಿಎಗೆ ಬಹುಮತ ಇರೋದ್ರಿಂದ ಮೇಲ್ಮನೆಯಲ್ಲೂ ಮಸೂದೆ ಅಂಗೀಕಾರ ಪಕ್ಕಾ. ಸಚಿವ ರಾಜಣ್ಣ ಪುತ್ರನ ಸುಪಾರಿ ಕೇಸ್ನಲ್ಲಿ ಮುಂದುವರೆದ ವಿಚಾರಣೆ. ದಿನಕ್ಕೊಂದು ಕಲರ್ ಕಥೆ ಹೇಳ್ತಾ ಇರುವ ಪುಷ್ಪ. ವ್ಯವಹಾರದಲ್ಲಿ ಮಾಡಿದ್ದ ಮೋಸಕ್ಕೆ ಪುಷ್ಪ ಸೇಡಿನ ಶಂಕೆ. ಈ ದಿಕ್ಕಿನಲ್ಲೂ ತನಿಖೆ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಚುರುಕು. ಸಾಹಿಲ್ ಚಿನ್ನ ನೀಡ್ತಾ ಇದ್ದ ಅಂಗಡಿಯಲ್ಲಿ ಡಿಆರ್ಐ ದಾಳಿ. ಖರೀದಿ ಸಂಬಂಧ ನೋಟಿಸ್ ಜಾರಿ. ಕೃಷ್ಣಾ ನದಿ ನೀರಿನ ಮಟ್ಟ ಇಳಿಕೆಯಾಗಿ ಹೊರಬಂದ ಮೊಸಳೆ. ಬಿಸಿಲ ಬೇಗೆಗೆ ನದಿಯಿಂದ ಹೊರಕ್ಕೆ ಓಡಾಟ. ಬಾಗಲಕೋಟೆಯ ರಬಕವಿಯ ಹೊಲದಲ್ಲಿ ಮೊಸಳೆ ಪ್ರತ್ಯಕ್ಷ. ಸ್ಥಳೀಯರ ಸಹಾಯದಿಂದ ಸೆರೆ ಹಿಡಿದ ಅರಣ್ಯ ಇಲಾಖೆ. ಮಕ್ಕಳ ಕೈಗೆ ಮೊಬೈಲ್ ಕೊಡುವ ಮುನ್ನ ಎಚ್ಚರ. ಸ್ಮಾರ್ಟ್ಫೋನ್ ಹೆಚ್ಚು ಬಳಕೆಯಿಂದ ಬರ್ತಿದೆ ಆಟಿಸಂ ಸಮಸ್ಯೆ. ಮಕ್ಕಳ ಮೆದುಳಿನ ಮೇಲೆ ದುಷ್ಪರಿಣಾಮ. ಖಿನ್ನತೆಗೂ ದಾರಿ. ಬೆಳ್ಳಂಬೆಳಗ್ಗೆ ಸಿಲಿಕಾನ್ ಸಿಟಿಗೆ ತಂಪೆರೆದ ವರುಣದೇವ. ಬಿಸಿಲಿನ ಬೇಗೆಯಲ್ಲಿ ಬೆಂದಿದ್ದ ಬೆಂಗಳೂರಿಗೆ ತಂಪೆರೆದ ಮಳೆ. ಯಲಹಂಕ ಹಾಗೂ ಹೆಬ್ಬಾಳ ಭಾಗದಲ್ಲಿ ಮಳೆಯಾಟ. ಅಲ್ಲಲ್ಲಿ ವಾಹನ ಸವಾರರ ಪರದಾಟ. ನಾಳೆಯಿಂದ ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ತಯಾರಿ. ಈ ಬಾರಿ ಕರಗದಲ್ಲಿ 20 ಲಕ್ಷ ಜನ ಸೇರೋ ನಿರೀಕ್ಷೆ. 15 ಬಾರಿ ಕರಗ ಹೊರಲು ಸಜ್ಜಾದ ಎ ಜ್ಞಾನೇಂದ್ರ. ಮದುವೆಗೆ 1 ವರ್ಷ ಕಾಯುವಂತೆ ಹೇಳಿದ್ದಕ್ಕೆ ಕೊಲೆ. ಪ್ರೀತಿ ಮಾಡ್ತಾ ಇದ್ದ ಯುವತಿ ಹಾಗೂ ಆಕೆಯ ತಾಯಿಯನ್ನ ಇರಿದು ಹತ್ಯೆಗೈದ ಕಿರಾತಕ. ಆರೋಪಿ ನವೀನ್ ಬಂಧಿಸಿದ ಆಂಧ್ರ ವಿಶಾಖಪಟ್ಟಣಂ ಪೊಲೀಸರು. ಫೋರ್ಬ್ಸ್ ಮ್ಯಾಗಜಿನ್ನಿಂದ ಸಿರಿವಂತರ ಲಿಸ್ಟ್ ರಿಲೀಸ್. ವಿಶ್ವದ ಟಾಪ್ 10 ಶ್ರೀಮಂತರ ಪಟ್ಟಿಯಿಂದ ಮುಖೇಶ್ ಅಂಬಾನಿ ಔಟ್. 10ರಲ್ಲಿಂದ ಅಂಬಾನಿ 18ನೇ ಸ್ಥಾನಕ್ಕೆ ಕುಸಿತ. ಮೊದಲ ಸ್ಥಾನದಲ್ಲಿ ಭದ್ರವಾಗಿ ಕುಳಿತ ಎಲಾನ್ ಮಸ್ಕ್. ಭರದಿಂದ ನಡೀತಾ ಇದೆ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್. ಮುಂಬೈನಲ್ಲಿ ಚಿತ್ರೀಕರಣದಲ್ಲಿ ಭಾಗಿಯಾದ ಲೇಡಿ ಸೂಪರ್ ಸ್ಟಾರ್. ಮಕ್ಕಳನ್ನೂ ಶೂಟಿಂಗ್ ಸ್ಥಳಕ್ಕೆ ಕರೆತಂದ ನಯನತಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.